ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಕೃಪಾಕರ್ ಸೇನಾನಿ ಎಂಬ ಜೋಡಿ ಹಕ್ಕಿಗಳ ಬಗ್ಗೆ ವಿವರಿಸ್ತಾ ಇದ್ದೀನಿ. ಕೃಪಾಕರ್ ಸೇನಾನಿ ಒಂದೇ ಹೆಸರಿನಂತಿರುವ ಮಹಾನ್ ಸಾಧನೆ ಮಾಡಿರುವ ಜೋಡಿ. ಈ ಜೋಡಿ ಶ್ರೇಷ್ಠ ಮಟ್ಟದ ವನ್ಯಜೀವಿಗಳ ಕುರಿತಾದ ಚಿತ್ರಗಳಿಗಾಗಿ ವಿಶ್ವಮಾನ್ಯತೆ ಗಳಿಸಿರುವುದರ ಜೊತೆಗೆ ಪರಿಸರ ಕಾಳಜಿಯ ಕುರಿತಾಗಿ ಮಹತ್ವದ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ವೀರಪ್ಪನಿಂದ ಅಪಹೃತರಾಗಿದ್ದ ಈ ಜೋಡಿ ತಮ್ಮ ಸ್ನೇಹಗುಣದಿಂದ ಆತನಿಂದಲೂ ಆಪ್ತ ಬೀಳ್ಕೊಡುಗೆ ಪಡೆದು ಹಿಂತಿರುಗಿ ಬಂದು ನಿರಂತರವಾಗಿ ವನ್ಯಜೀವನದ ಕುರಿತಾದ ಕಾಳಜಿಗಳಲ್ಲಿ ಸಾಗುತ್ತಿರುವವರು. ಇಂದು ಈ ಜೋಡಿಯ ಕೃಪಾಕರ ಸೇನಾನಿಯವರ ಜನ್ಮದಿನ. BS ಕೃಪಾಕರ 1956 ಜುಲೈ 7ರಂದು ಜನಿಸಿದರು. ಇವರು ಮೈಸೂರಿನ ಡಿ ವನಮಯ್ಯ ಕಾಲೇಜಿನಲ್ಲಿ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಧ್ಯಯನ ಮಾಡಿದರು. ಅವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕ್ರಿಕೆಟ್ನಲ್ಲಿ ಪ್ರತಿನಿಧಿಸಿದ್ದರು. ಸೇನಾನಿ ಹೆಗ್ಡೆ ಅವರು 1960 ಜನವರಿ 1ರಂದು ಜನಿಸಿದರು. ಕೃಪಾಕರ ಅವರ ಜೊತೆ ಸೇರುವ ಮೊದಲು ಬೆಂಗಳೂರಿನಲ್ಲಿ ಮತ್ತು ನಂತರ ಮಂಗಳೂರಿನಲ್ಲಿ ಪತ್ರಿಕೋದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೇನಾನಿ ಹೆಗ್ಡೆ ಅವರು ಮೈಸೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಮಾಡಿದರು ಮತ್ತು ಅವರು ಕೃಪಾಕರ್ ಜೊತೆ ಸೇರಿ ವನ್ಯಜೀವಿ ಛಾಯಾಗ್ರಹಣ ಮುಂದುವರಿಸಲು ಲಾಭದಾಯಕವಾದ ವ್ಯಾಪಾರವನ್ನೇ ತ್ಯಜಿಸಿದರು. ಸೇನಾನಿ ಹೆಗ್ಡೆ ಅವರೊಂದಿಗೆ ವೃತ್ತಿಪರವಾಗಿ ಛಾಯಾಗ್ರಹಣವನ್ನು ತೆಗೆದುಕೊಳ್ಳುವ ಮೊದಲು ಬೆಂಗಳೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಪತ್ರಕರ್ತರಾಗಿಯೂ ಸೇವೆ ಮಾಡಿದರು. ಕೃಪಾಕರ್ ಸೇನಾನಿ ಜೋಡಿಯು ಊರು ಮೈಸೂರಾದರೂ ನೀಲಗಿರಿ ಬೆಟ್ಟದ ತಪ್ಪಲೇ ತಮ್ಮ ಊರೆಂಬ ಭಾವನೆ ಈ ಜೋಡಿಯದು. ಕೃಪಾಕರ್ ಸೇನಾನಿ ಜೊತೆಗೂಡಿ ಜನಪ್ರಿಯ ನಿಯತಕಾಲಿಕೆಗಳಿಗೆ ಫೋಟೋ ಪ್ರಬಂಧಗಳನ್ನು ಬರೆದರು. ಆರಂಭದಲ್ಲಿ ಅವರು ಮಂಡ್ಯ ಜಿಲ್ಲೆಯ ಹಲವು ಬಗೆಯ ಪಕ್ಷಿಗಳನ್ನು ಅಧ್ಯಯನ ಮಾಡಿದರು. ವಿವಿಧ ಪಕ್ಷಿಗಳ ಜೀವನ ವಿಧಾನಗಳನ್ನು ಸೆರೆಹಿಡಿದು ಬದಲಾಗುತ್ತಿರುವ ಆವಾಸಸ್ಥಾನಕ್ಕೆ ಅವುಗಳ ಹೊಂದಾಣಿಕೆಯನ್ನು ದಾಖಲಿಸಿದರು. ಅದೇ ಸಮಯದಲ್ಲಿ ಅವರು ಈ ಪಕ್ಷಿಗಳ ಬಗ್ಗೆ ತಮ್ಮ ಅನುಭವಗಳನ್ನು ದಾಖಲಿಸುವ ಮತ್ತು ಸಾಮಾಜಿಕ ಅಂಶಗಳನ್ನು ನೇಯ್ಗೆ ಮಾಡುವ ಬಗ್ಗೆ ಜನಪ್ರಿಯ ಲೇಖನಗಳನ್ನು ಕನ್ನಡದ ಎಲ್ಲ ಜನಪ್ರಿಯ ನಿಯತಕಾಲಿಕೆಗಳಿಗೆ ಬರೆದರು. ನಂತರ ಅವರು ಮಧುಮಲೈ ವನ್ಯಜೀವಿ ಅಭಯಾರಣ್ಯಕ್ಕೆ ಬಂದರು. ಕೃಪಾಕರ್ ಸೇನಾನಿ ಜೋಡಿ ಕೆ. ಪುಟ್ಟಸ್ವಾಮಿ ಅವರೊಂದಿಗೆ ಸಹಲೇಖಕರಾಗಿ ಮೂಡಿಸಿರುವ ಜೀವಜಾಲ ಕೃತಿ ವಿಜ್ಞಾನ ಬರವಣಿಗೆ ವಿಭಾಗದಲ್ಲಿ 1999ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಗಳಿಸಿತು. ಕೃಪಾಕರ್ ಸೇನಾನಿ ಜೋಡಿಗೆ 2006ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಂದಿದೆ. ಕೃಪಾಕರ್ ಸೇನಾನಿ ಅಂದಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಯಾಗಿದ್ದ ಡಿ. ಯತೀಶ್ ಕುಮಾರ್ ಅವರೊಂದಿಗೆ ದಕ್ಷಿಣ ಭಾರತದ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿ ಅರಣ್ಯ ಸಂರಕ್ಷಣಾ ಪ್ರಯತ್ನವಾದ ನಮ್ಮ ಸಂಘ ಎಂಬ ಸಮಾಜವನ್ನು ಸ್ಥಾಪಿಸಿದರು. ಈ ಸಮಾಜವು ಅರಣ್ಯ ಉಳಿಕೆಯ ಕಾರ್ಯಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ. ಉದ್ಯಾನದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಡಿಗೆ ಅನಿಲವನ್ನು ಪರಿಚಯಿಸುವ ಮೂಲಕ ಅರಣ್ಯದಿಂದ ಇಂಧನ ಮರವನ್ನು ತೆಗೆಯುವ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಈ ಸಮಾಜವು ಯಶಸ್ವಿಯಾಯಿತು. ಸೊಸೈಟಿಯ ಜಾಲವು 194 ಹಳ್ಳಿಗಳನ್ನು ಒಳಗೊಂಡಿದ್ದು 30,000ಕ್ಕೂ ಹೆಚ್ಚು ಕುಟುಂಬಗಳು ಅಡುಗೆ ಅನಿಲವನ್ನು ಬಳಸುವುದಕ್ಕೆ ಅನುವು ಮಾಡಿಕೊಟ್ಟಿದೆ.
ಈ ಯೋಜನೆಗೆ ಯಾವುದೇ ವಿದೇಶಿ ಹಸ್ತ ಮತ್ತು ಸರ್ಕಾರದ ಸಹಾಯವಿಲ್ಲದೆ ಸಂಪೂರ್ಣವಾಗಿ ಸ್ನೇಹಿತರು ಮತ್ತು ಹಿತೈಷಿಗಳು ಧನ ಸಹಾಯ ನೀಡಿದರು. ಕೃಪಾಕರ ಮತ್ತು ಸೇನಾನಿ ಪರಿಸರ ಮತ್ತು ವನ್ಯಜೀವಿ ಛಾಯಾಗ್ರಹಣದ ಬಗ್ಗೆ ಮಾತು ಬಂದಾಗ ಕೇಳಿಬರುವ ಅತಿ ಪ್ರಮುಖ ಜೋಡಿ ಹೆಸರು. ಇವರು ಕನ್ನಡಿಗರೆನ್ನುವುದು ಹೆಮ್ಮೆಯ ವಿಷಯ. ಕೃಪಾಕರ ಸೇನಾನಿ ಖ್ಯಾತ ಪರಿಸರ ತಜ್ಞರು. ಕಾಡು ಮೇಡು ಎಂದು ಕ್ಯಾಮರಾ ಪುಸ್ತಕ ಹಿಡಿದು ಸುತ್ತುವುದು, ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳುವುದು ಅವರ ನೆಚ್ಚಿನ ಕೆಲಸ. ಈ ಲೇಖಕರಿಬ್ಬರನ್ನು ವೀರಪ್ಪನ್ ಅಪಹರಿಸಿದ ನಂತರ ವಿದ್ಯಮಾನಗಳಿಂದ ಹಿಡಿದು ಬಿಡುಗಡೆಯಾಗುವವರೆಗೆ ವಿಚಾರಗಳು ಈ ಒಂದು ಪುಸ್ತಕದಲ್ಲಿದೆ. ಆ ಪುಸ್ತಕದ ಹೆಸರು ಸೆರೆಯಲ್ಲಿ ಕಳೆದ 14 ದಿನಗಳು. ಕೃಪಾಕರ ಸೇನಾನಿ ಬಂಡೀಪುರ ಅಭಯಾರಣ್ಯದ ಪಕ್ಕದಲ್ಲಿಯೇ ಒಂದು ಮನೆ ಮಾಡಿರುತ್ತಾರೆ. ಒಂದು ದಿನ ರಾತ್ರಿ ಹೊತ್ತು ಇದ್ದಕ್ಕಿದ್ದಂತೆ ಯಾರೋ ಬಾಗಿಲು ಬಡಿದ ಸದ್ದು ಕೇಳುತ್ತದೆ. ಯಾರೆಂದು ಕೇಳಿದರೆ ಆ ಕಡೆಯಿಂದ ವೀರಪ್ಪನ್. ಬಾಗಿಲು ತೆರೆದಾಗ ತನ್ನ ಸಹಚರರೊಂದಿಗೆ ವೀರಪ್ಪನ್ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಆ ನಂತರ ಸಂದರ್ಭವನ್ನು ವರ್ಣಿಸಿದ ರೀತಿ ಮಜಾ ಕೊಡುತ್ತದೆ. ಚಹಾ ಮಾಡಲು ಗ್ಯಾಸ್ ಉರಿಸಿದಾಗ ಚಮತ್ಕಾರವೆಂಬಂತೆ ವೀರಪ್ಪನ್ ಸಹಚರರು ಅರೆರೆ ಅನ್ನುವುದು, ಕ್ಯಾಮರಾ, ಜಿಯೋಗ್ರಫಿ ಸಂಬಂಧಿಸಿದ ಪುಸ್ತಕಗಳನ್ನು ತದೇಕಚಿತ್ತದಿಂದ ನೋಡುವುದು ಕಾಡಿನೊಳಗೆ ಜೀವದ ಉತ್ಪಾದನೆಯನ್ನು ಸೂಚಿಸುತ್ತದೆ. ರಾತ್ರಿ ಹೊತ್ತಲ್ಲಿ ಇವರಿಬ್ಬರ ಒತ್ತೆಯಾಳುಗಳಾಗಿ ಮಾಡಿಕೊಂಡು ವೀರಪ್ಪನ್ ತಂಡ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತದೆ. ವೀರಪ್ಪನ ಜೊತೆ ಬಂದಿಯಾಗಿ ಕಾಡಿನಲ್ಲಿ ಕಳೆದ ಆ ದಿನಗಳನ್ನು ಬಹಳ ಸೊಗಸಾಗಿ ದಾಖಲಿಸಿದ ಈ ಕೃತಿ ಕಾಡಿನ ಬಗ್ಗೆ ಓದುಗನಲ್ಲಿ ತಿಳಿದುಕೊಳ್ಳುವ ಆಸಕ್ತಿ ಉಂಟು ಮಾಡುತ್ತದೆ. ಕೃತಿಯ ಮಧ್ಯಾರ್ಧಕ್ಕೆ ಬಂದಾಗ ಅದು ವೀರಪ್ಪನ್ ಬಯೋಗ್ರಫಿ ಎಂದೆನಿಸಿದರೆ ತಪ್ಪಲ್ಲ. ಅದನ್ನು ಓದುತ್ತಿದ್ದಂತೆ ವೀರಪ್ಪನ್ ಬಗೆಗಿನ ನಮ್ಮ ಪೂರ್ವಗ್ರಹಗಳು ಎಲ್ಲ ಹೋಗಿ ಬಿಡುತ್ತವೆ. ವೀರಪ್ಪನನ ಮಾನವೀಯ ಮುಖಗಳು ತೆರೆದುಕೊಳ್ಳುತ್ತವೆ. ದಿನ ಕಳೆದಂತೆ ಲೇಖಕರಿಗೆ ವೀರಪ್ಪನ್ ಆತ್ಮೀಯನಾಗುತ್ತಾನೆ. ಆತ ನೆನಪುಗಳನ್ನು ಮೆಲುಕು ಹಾಕಿ ಹಂಚಿಕೊಳ್ಳುತ್ತಾನೆ. ಕೆಲವೊಮ್ಮೆ ಹೆಂಡತಿ ಮಕ್ಕಳನ್ನು ನೆನೆದು ಭಾವುಕನಾಗುತ್ತಾನೆ. ತಾನು ಕೂಡ ಎಲ್ಲರಂತಾಗಬೇಕೆಂದು ಹವಣಿಸುತ್ತಾನೆ. ಅಯೋಧ್ಯೆಯ ಬಾಬರಿ ಮಸೀದಿಯನ್ನು ಕೆಡವಿದ ವಿಚಾರವನ್ನು ತಿಳಿಸುತ್ತಾ ಆತ, ಕೆಡವಲು ನನ್ನನ್ನು ಕರೆದಿದ್ದರೆ ನೀವು ಬೇಕಾದರೆ ಕೆಡವಿಕೊಳ್ಳಿ, ನನ್ನ ದೇವರು ನನ್ನ ಅಂತರಾತ್ಮದಲ್ಲಿದ್ದಾನೆ ಎನ್ನುತ್ತಾನೆ. ಕೃಪಾಕರ ಸೇನಾನಿ ಜೊತೆಯಾಗಿ ವೀರಪ್ಪನ್ ತನ್ನ ಸಮಾಜಮುಖಿ ವಾಹಿನಿಗೆ ತೆರಳಲು ಬಹಳಷ್ಟು ಪ್ರಯತ್ನಿಸುತ್ತಾರೆ. ವೀರಪ್ಪನ್ ಕೂಡ ಒಪ್ಪುತ್ತಾನೆ. ಚಂಬಲ್ ಕಣಿವೆಯ ನರಹಂತಕಿ ಫೂಲನ್ ದೇವಿಗೆ ಕ್ಷಮಾದಾನ ನೀಡಿ ಸಂಸತ್ ಸದಸ್ಯೆ ಎಂಬ ಪಟ್ಟ ನೀಡಿದ ನಮ್ಮ ಆಡಳಿತ ವ್ಯವಸ್ಥೆ ಅದೇ ರೀತಿ ಒಬ್ಬ ಸಂತ್ರಸ್ತರೊಂದಿಗೆ ಕ್ಷಮಾದಾನ ನೀಡಲು ಹಿಂದೇಟು ಹಾಕುತ್ತದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎಂಬಂತ ಕೊಳುಕು ಜನ ನಮ್ಮವರು. ಹೀಗೆ 14 ದಿನ ಕಳೆದ ನಂತರ ವೀರಪ್ಪನ್ ಕೃಪಾಕರ ಸೇನಾನಿ, ಡಾಕ್ಟರ್ ಮೈತಿ ಮತ್ತು ಇತರರನ್ನು ಬಿಡುಗಡೆ ಮಾಡುತ್ತಾನೆ. ಬೀಳ್ಕೊಡುಗೆ ಸಂದರ್ಭ ಬಂದಾಗ ವೀರಪ್ಪನ್ ಸಹಚರರೆಲ್ಲರೂ ಭಾವುಕರಾಗುತ್ತಾರೆ. ಅವರ ಕಣ್ಣುಗಳು ತೇವವಾಗುತ್ತವೆ. ವೀರಪ್ಪನ್ ಕೃಪಾಕರ ಸೇನಾನಿಗೆ, ನಾನು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ನೀನು ನನ್ನನ್ನು ನೋಡಲು ಬರ್ತೀಯ ಅಲ್ವಾ? ನಂತರ ನಿನ್ನ ಮನೆಗೊಮ್ಮೆ ನಾನು ಬರುತ್ತೇನೆ. ನ್ಯಾಯಾಲಯ ನನಗೆ ಕ್ಷಮಾದಾನ ನೀಡಿ ತನ್ನ ಮೇಲಿನ ಆಪಾದನೆಗಳು ಅಂತ್ಯವಾಗುವ ಆಶಾವಾದದ ಮಾತುಗಳನ್ನ ಆಡ್ತಾನೆ. ಆದರೆ ವಾಸ್ತವವಾಗಿ ಹಾಗಾಗಲಿಲ್ಲ. ಆತನಿಗೆ ದಯಪಾಲಿಸಲಿಲ್ಲ. ಪಾಪಿಗಳು ಗುಂಡಿಕ್ಕಿ ಕೊಂದರು, ಎಲ್ಲ ಮುಚ್ಚಿದರು. ಎಲ್ಲರಂತಾಗಬೇಕೆಂದು ಕೊಂಡವನೊಬ್ಬ ಈಗ ಈ ಲೋಕದಲ್ಲಿ ಇಲ್ಲ. ಕೃಪಾಕರ ಸೇನಾನಿಯವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ವೈಲ್ಡ್ ಸ್ಕ್ರೀನ್ ಚಲನಚಿತ್ರೋತ್ಸವದಲ್ಲಿ
ಗ್ರೀನ್ ಆಸ್ಕರ್ ಪ್ರಶಸ್ತಿ, ಫೆಸ್ಟಿವಲ್ ಡಿ ಎಲ್ ಓಸಿಯೋ ಮತ್ತು ಡೆಲ್ ಲಾ ನೇಚರ್ 2008, ಅಬ್ಬಿವಿಲ್ಲಾ ಫ್ರಾನ್ಸ್ ಅತ್ಯುತ್ತಮ ಪ್ರಕೃತಿ ಸಾಕ್ಷ್ಯಚಿತ್ರ ಪ್ರಶಸ್ತಿ, ಜಪಾನ್ ವನ್ಯಜೀವಿ ಚಲನಚಿತ್ರೋತ್ಸವದಲ್ಲಿ 2007ರಲ್ಲಿ ಫೆಸ್ಟಿವಲ್ ಗ್ರ್ಯಾಂಡ್ ಪ್ರಶಸ್ತಿ, ವೆಟರನ್ ಪರಿಸರದ ಮತ್ತು 2007ರ ವನ್ಯಜೀವಿ ಉತ್ಸವದ ಪ್ರಶಸ್ತಿ, ಅತ್ಯುತ್ತಮ ಕಥೆ ಪ್ರಶಸ್ತಿ, ಏಷ್ಯನ್ ಟೆಲಿವಿಷನ್ ಅವಾರ್ಡ್ನಲ್ಲಿ 2007 ಸಿಂಗಾಪುರದಲ್ಲಿ ಅತ್ಯುತ್ತಮ ನ್ಯಾಚುರಲ್ ಹಿಸ್ಟರಿ ಮತ್ತು ವನ್ಯಜೀವಿ ಕಾರ್ಯಕ್ರಮ ಮತ್ತು ವೈಲ್ಡ್ ಸ್ಕ್ರೀನ್ 2006 ಪಾಂಡಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿತು ಮತ್ತು ನ್ಯಾಚುರಲ್ ವಿಷನ್ 2600 ಜರ್ಮನಿಯಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಪ್ರಶಸ್ತಿಗಾಗಿ ನಾಮನಿರ್ದೇಶನಗೊಂಡಿತು. ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರತಕ್ಕಂಥ ಕೃಪಾಕರ ಸೇನಾನಿಯವರು ನೀಲಗಿರಿ ತೋಪಿನಲ್ಲಿ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಪರಿಸರದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ. ಎಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಜೀವಿಸಿದ್ದಾರೆ. ಅವರಿಗೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ಅವರ ಕೆಲಸದಲ್ಲಿ ಹೆಚ್ಚಿನ ಒಂದು ಯಶಸ್ಸು ದೊರೆಯಲಿ ಎಂದು ಈ ಮೂಲಕ ಅವರಿಗೆ ಪ್ರಾರ್ಥನೆ ಮಾಡಿಕೊಡುತ್ತೇನೆ. ನಮಸ್ಕಾರ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನಲ್ಲಿ 2000 ವಿಡಿಯೋಗಳಿದೆ ಮತ್ತು 10 ಕಿರುಚಿತ್ರಗಳಿದೆ. ಎಲ್ಲವನ್ನು ದಯಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.